ನಿಮ್ಮ ಪಾತ್ರವನ್ನ ಹೇಳೋದಾದ್ರೆ 2 ಶೇಡ್ ಕಾಣಿಸುತ್ತೆ. ಅಂದ್ರೆ ಎಕ್ಸ್ಚೇಂಜ್ ಒಂಥರ ಆಗೋ ತರ, ಸ್ಟಾರ್ಟಿಂಗ್ ಒಂಥರ, ಎಂಡ್ ಅಂದ್ರೆ ಮಧ್ಯೆ ಇನ್ನೊಂಥರ, ಎಂಡ್ ಇನ್ನೊಂಥರ. ಇದು ಹೇಗಿತ್ತು ಅಂತ, ಅಂದ್ರೆ ಪ್ಲೇ ಮಾಡೋದು ಹೇಗಿತ್ತು? ಅಂದ್ರೆ ಇದು ಈ ತರ ಕ್ಯಾರೆಕ್ಟರ್ಗಳು ಹಲವಾರು ಊರುಗಳಲ್ಲಿ ಇರ್ತಾರೆ. ಕೆಲವೊಂದ್ಸಲ ಆ ಮೊದಲ ಅರ್ಧದಲ್ಲಿ ಇದ್ದಂತಹ ಪಾತ್ರವಾಗಿ ಉಳಿತಾರೆ ಜೀವನ ಪೂರ್ತಿ. ಹೌದೌದು. ಕೆಲವೊಂದ್ಸಲ ಏನಾಗುತ್ತೆ, ನಮ್ಮ ಊರಲ್ಲಿ ಇಂತಹ ಘಟನೆಗಳಾದಾಗ ಇದು ಎಷ್ಟೋ ಕಡೆಗಳಲ್ಲಿ ಆದಂತಹ ವಿಚಾರ. ನಾವು ಬರಿತಾ ಹೋದಂಗೆ ನಮಗೆ ನಮ್ಮೂರಲ್ಲೇ ಈ ತರ ಒಂದು ಬ್ರಿಡ್ಜ್ ನ ಕಥೆ ಆಗಿದೆ ಅಂತ ಗೊತ್ತಾಯ್ತು. ಅದು ಇನ್ನೂ ಹೆಲ್ಪ್ ಆಯ್ತು ನಮ್ಗೆ ಈ ಕಥೆಯನ್ನ ಇನ್ನೂ ಡೆವಲಪ್ ಮಾಡೋದಕ್ಕೆ. ಸೊ ನನ್ನ ಪಾತ್ರ ಅಂತ ಬಂದಾಗ ಎಷ್ಟೋ ಜನ ಆ ಸಿನಿಮಾದಲ್ಲಿ ಸತ್ಯ ಯಾವ ರೀತಿ ಬದಲಾಗ್ತಾನೆ, ಆ ಒಂದು ತೊಂದರೆಗಳು ಬಂದಾಗ ಆ ತರ ಆಗ್ತಾರೆ. ಕೆಲವೊಬ್ರು ಕಂಫರ್ಟಬಲ್ ಝೋನ್ ಅಲ್ಲೇ ಇದ್ದು ತೊಂದರೆಗಳು ಬಂದ್ರು ಮೊದಲಾರ್ಧದಲ್ಲಿ ಇದ್ದಂತಹ ಸತ್ಯನ ಪಾತ್ರ ಏನಿದೆ ಅದೇ ಎಂಡ್ ತನಕನೂ ಆಗ್ಬಿಡುತ್ತೆ ಜೀವನ. ಸೊ ನನ್ನ ಒಂದು ಉದ್ದೇಶ ಏನು ಅಂತಂದ್ರೆ, ಅಂತಹ ಪರಿಸ್ಥಿತಿಗಳು ಬಂದಾಗ ಈ ಸಿನಿಮಾದಲ್ಲಿ ಸತ್ಯ ಹೇಗೆ ಬದಲಾಗ್ತಾನೆ, ಸತ್ಯ ಹೇಗೆ ಜನರಿಗೋಸ್ಕರ ಬದಲಾಗ್ತಾನೆ, ಅದು ರಿಯಲ್ ಲೈಫಲ್ಲೂ ಆದ್ರೆ ತುಂಬಾ ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿರುತ್ತೆ. ನಾವು ಹೇಳಕ್ ಹೊರಟಿರೋದು ಅದೇನೆ. ಇವಾಗ ರಾಜಕೀಯ ಅಂತ ಬಂದಾಗ ನಾವೊಬ್ಬ ನಾಯಕನನ್ನ ಇಷ್ಟಪಡ್ತೀವಿ, ಆಯ್ಕೆ ಮಾಡ್ಕೋತೀವಿ. ಆದ್ರೆ ಅವನ್ ತಪ್ಪು ಮಾಡಿದಾಗ ಏನೋ ಒಂದು ರೀಸನ್ ಕೊಟ್ಟಿಲ್ಲ ಅವ್ನ್ ಸರಿ ಅಂತ ವಾದ ಮಾಡ್ತೀವಿ. ಅದಾಗಬಾರ್ದು ಅನ್ನೋದೇ ಕತೆ ಆಕ್ಚುಲಿ. ಓಕೆ, ಈಗ ಆರಂಭದಲ್ಲೇ ಅಂದ್ರೆ ಹುಡುಗನ ನೋಡಕ್ ಬರುವಂತದ್ದು, ಹುಡುಗಿ ರಿಜೆಕ್ಟ್ ಮಾಡೋದು, ಅದನ್ನೆಲ್ಲ ಒಂದು ವಾಸ್ತವ, ಒಂದು ಸತ್ಯಕ್ಕೆ ಹತ್ರವಾಗುವಂತೆ ತುಂಬಾ ನೀಟಾಗಿ ತೋರಿಸಿದೀರಾ. ಅದೆಲ್ಲ ಹೇಗನ್ನಿಸ್ತು ನಿಮ್ಗೆ? ಅದು ನಿಜ ಅಂತ ನನ್ಗೆ ಗೊತ್ತಿಲ್ಲ. ಅಂದ್ರೆ ತುಂಬಾ ಕಡೆ ಆತರ ಆಗಿದೆ. ಅಂದ್ರೆ ಅನ್ಸುತ್ತೆ, ನಾನು ತುಂಬಾ ಏನಾದ್ರು ಹೇಳ್ಬಿಟ್ರೆ ಶೆಟ್ಟಿ ಅವ್ರು ಬೈತಾರೆ. ಹೌದು, ಗೊತ್ತಿಲ್ಲ ನನ್ಗೆ ಆತರ ಆಗಿದ್ಯಾ ಅಂತ. ಬಟ್ ಡೈರೆಕ್ಟರ್ ನನ್ಗೆ ಈ ತರ ಇಷ್ಟು ತನಕ ಆತರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತ ನಾನು ಇದುವರೆಗೆ ಆಗಿಲ್ಲ. ಮನೇಲಿ ಹುಡುಗನ ಹುಡುಕಿಲ್ಲ ಇಲ್ಲ, ಹುಡುಕಿಲ್ಲ ನಿಜ ಹೇಳ್ಬೇಕು ಅಂದ್ರೆ. ಬಟ್ ನನ್ಗೆ ಅದು ಒನ್ ಆಫ್ ಮೈ ಫೇವ್ರೆಟ್ ಸೀನ್. ಅಂಡ್ ಇನ್ಫ್ಯಾಕ್ಟ್ ನನ್ಗೆ ಜಾಸ್ತಿ ಜನ ಮಾತಾಡಿರೋ ಅಂತ ಸೀನ್ ಅದೇನೆ. ಲೈಕ್ ಅವ್ರು ಇಷ್ಟಪಟ್ಟಿರೋ ಸೀನ್, ನಾನು ಕಾಣಿಸ್ಕೊಂಡಿರೋ ರೀತಿ ಆಗ್ಲಿ ಅಥವಾ ಮೈನ್ಯೂಟ್ ಎಕ್ಸ್ಪ್ರೆಷನ್ಸ್ ಇಷ್ಟ ಆಗಿರೋ ಸೀನ್ ಅದೇನೆ. ಐ ಥಿಂಕ್ ಅದು ಸೀನ್ ಮಾಡೋಗ್ಲೂ ನನ್ಗೆ ಖುಷಿ ಆಯ್ತು. ಎಸ್ಪೆಷಲಿ ಅದು ನಾನು ಇವಾಗ ಹೇಳಕ್ ಆಗಲ್ಲ, ಆ ಜ್ಯೂಸ್ ಏನು, ಚಿಕ್ಕದು ಒಂದು ಜ್ಯೂಸ್ ಇದೇನು ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ ಗೊತ್ತಾ, ತುಂಬಾ ಜನರ ಫೇಸ್ ಅಲ್ಲಿ ನಗು ನೋಡಿದೆ ನಾನು. ಐ ಥಿಂಕ್ ದೇ ಎಂಜಾಯ್ಡ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಸೊ ನನ್ಗೆ ಆ ಸೀನ್, ಐ ಮೀನ್ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್. ಅಂದ್ರೆ ನಮಗೆ ಆ ಸೀನ್ ಇಂದ ತುಂಬಾ ತೊಂದರೆ ಆಗಿತ್ತು ಇವರಿಂದ. ಬಿಕಾಸ್ ಅಲ್ಲೊಂದು ಟ್ರೇ ಆ ಟ್ರೇ ನಮ್ಮ ಹತ್ರ ಇದ್ದಿದ್ದೇ 2, ಅದನ್ನ ಹೊಡಿಬೇಕಿತ್ತು. ನಾನೆಲ್ಲ ಹೇಳಕ್ ಆಗಲ್ಲ. ಬಟ್